ಕೋಟಿ ಅಲ್ಲ 50 ಕೋಟಿ ಕೊಟ್ರು ಕೊಡಲ್ಲ ನಾವು. ಕೊಡಲ್ಲ ಎಂಟು ಕೋಟಿ ಕೊಡಲ್ಲ ನಾವು. ಎಷ್ಟ್ ಜನ ಇದ್ರಿ ಮನೇಲಿ? ನಾವು 7 ಜನ ಇದ್ದೀವಿ. 7 ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಇದಾರೆ. ಎಜುಕೇಶನ್ ಮಾಡಿಸ್ತಾ ಇದೀವಿ. ಸೆಕೆಂಡ್ PUC ಓದ್ತಾ ಇದ್ದಾಳೆ. ಅಲ್ಲ 8 ಕೋಟಿ ಉಪಯೋಗ ಆಗಲ್ವಾ ನಿಮ್ಗೆ? ಫ್ಯೂಚರ್ಗೆ ಮಕ್ಕಳಿಗೆ ಫ್ಯೂಚರ್ಗೆ ಉಪಯೋಗ ಆಗಲ್ವಾ? ಏನ್ 8 ಕೋಟಿ ಕೊಟ್ಬಿಟ್ಟು ಎಷ್ಟು 8 ದಿನ ತಿನ್ಕೋತೀವಿ ಅಷ್ಟೇ. 8 ದಿನ ತಿನ್ಕೋತೀವಿ. ಆಮೇಲೆ ಮುಂದೆ ಫ್ಯೂಚರ್ಗೆ ಏನ್ ಮಾಡೋದು? ನಿಮ್ಗೆ ಟೌನ್ಶಿಪ್ ಮಾಡೋದು ಬೇಡ? ಬೇಡ ಆಗಲ್ಲ. ಬೇಡ ನಮ್ಗೆ ಇದೇ ಸಾಕು. ನಮ್ದು ರೈತರಾಗೆ ಇರೋಣ. ನೆಮ್ಮದಿಯಾಗಿದ್ದೀರಿ? ಹಿಂಗೆ ನೆಮ್ಮದಿಯಾಗಿ ಇರ್ತೀವಿ ಇವತ್ತು. ನೀವೇನ್ ಹೇಳ್ತೀರಿ? ನಮಗೂ ಬೇಡ ಸ್ವಾಮಿ. ಎಷ್ಟು ಎಕರೆ ಐತಿ ನಿಮ್ದು? ನಮ್ದು ಎಲ್ಲರಿಂದ ಒಂದು 18-20 ಎಕರೆ 4 ಜನ ಅಣ್ಣ ತಮ್ದಿರು ಜಮೀನ್ದಾರರು. ಇದೆಲ್ಲ ನಮ್ದೇನೆ. ಹೌದಾ? ಇದೆಲ್ಲ ನಿಮ್ದಾರ? ಬಾರಿ ಚೆನ್ನಾಗಿ ಬೆಳೆಸಿದಿರಲ್ಲ. ಏನೇನ್ ಬೆಳೆದಿದ್ರಿ? ಇದ್ ಮಾಡ್ಬೋದೆ ಅವನು. ಅವ್ನ ಮಕ್ಕದ ಮೇಲೆ ಕಣ್ಣದೆ ಅವನ್ಗೆ. ಮಕ್ಕದ ಮೇಲೆ ಕಣ್ಣದೇನ್ರಿ ಅವನ್ಗೆ. ಅವ್ನ ರೈತರ ಮಗನೇ ಅವನು. ಏನೋ ಸಂವಿಧಾನದಲ್ಲಿ ಬರ್ತದ ರೈತರ ಜಮೀನ್ ಕಿತ್ಕೋಬೇಕು ಅಂತ? ಏನೋ ಸರ್ಕಾರದ ರೂಲ್ಸ್ ಅದ? ನಾವೆಲ್ಗೋಗಾನೆ ಅವರು ನಿಮ್ಗೆ ಸಮಾಧಾನ ಮಾಡಿ ಮನ್ಸೊಲ್ಸಿ ಈಸ್ಕೊತಾರತ್ತೆ. ಅವನು ಯಾವನು? ನಮ್ಮ ಅಪ್ಪನ್ ಕೊಟ್ಟವನ ಅವನು, ನಮ್ಮ ತಾತನ್ ಕೊಟ್ಟವನೇ ಅವನು. ಹಾಗಾದ್ರೆ ಅವ್ರ ಏನ್ ಸಮಾಧಾನ ಮಾಡಕ್ ಬಂದ್ರು ನೀವು ಒಪ್ಪಲ್ಲ? ಸಮಾಧಾನ ಬಾನು ಏನು ಬೇಡ. ಇಲ್ಲಿ ಬಂದ್ ನೋಡ್ಲಿ. ಬರಡು ಭೂಮಿನೋ ಕೃಷಿ ಭೂಮಿನೋ ಬಂದ್ ನೋಡ್ಲಿ ಅವನು. ಏನೇನ್ ಬೆಳೆದಿದ್ರಿ? ನಮ್ ತಾತನ್ ಕೊಟ್ಟ ನೋಡ್ ಅಡಕೆ ತೆಂಗು ಕಾಣಿಸ್ತಾ ಇಲ್ವೇ? ಇದೆ ಇಲ್ವೇ? ರೇಷ್ಮೆ ಇದೆ ನೋಡಿ, ರೇಷ್ಮೆ. ಬೆಳೆದಿದ್ರಲ್ಲ ಎಲ್ಲ ಚೆನ್ನಾಗಿದೆ. ಬರಡು ಭೂಮಿಲಿ ಈ ತರ ಬರ್ತದ? ಇದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ತನಕ ಬರ್ತದ ಹಂಗಾರೆ? ಅದು ಎಲ್ಲಿ ಗಂಟೆಗೆ ಬರ್ತದೆ? ಅವ್ನು ಕೊಡೋದು ಪುಟ್ಕೋಸಿ. ಅವ್ನು ಪುಟ್ಕೋಸಿ ಯಾರು ಕಾಣ್ರೆ ಒಂದು ಕೊಡೋದು 2 ಕೋಟಿ.